ನಮಸ್ತೆ ಸ್ನೇಹಿತರೆ. ಕಂಪಲ್ಸರಿ ಕನ್ನಡ KPSCಯಲ್ಲಿ ಯಾವ ರೀತಿ ಪ್ರಶ್ನೆಗಳ ಇರುತ್ತೆ, ಯಾವ ರೀತಿ ಬರೀಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತಿನ ಒಂದು ಅವಧಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ನೋಡಿ, KPSC ಈ ರೀತಿ ನಿಮ್ಮ ಮೊದಲನೇ ಪೇಜು ಈ ರೀತಿಯಾಗಿರುವಂಥದ್ದು. ಇಲ್ಲಿ ಈ ಬಾಕ್ಸಲ್ಲಿ ನೀವು ಅಭ್ಯರ್ಥಿ ನೋಂದಣಿಯ ಸಂಖ್ಯೆಯನ್ನು ಫಿಲ್ ಮಾಡಬೇಕು, ತುಂಬಬೇಕಾಗುತ್ತೆ. ಇಲ್ಲಿ ಸಹಿ ಮಾಡಬೇಕು. ನಿಮ್ಮ ಕೆಲಸ ಮುಗೀತು ಇಲ್ಲಿಗೆ ಫಸ್ಟ್ನೇ ಪೇಜಲ್ಲಿ. ಅರ್ಥ ಆಯ್ತು ರೀ? ನಂತರ ಇಲ್ಲಿ ಅವರು ಯಾರು ನಿಮಗೆ ಸೂಪರ್ವೈಸರ್ ಇರ್ತಾರಲ್ಲ ಅವರು ಸಹಿ ಮಾಡುವಂಥದ್ದು. ಇದಾದಮೇಲೆ ನಂತರ ನಿಮಗೆ ಫಸ್ಟ್ನೇ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಷ್ಟು ಅಂಕಗಳು ಅಂತ ಇರ್ತಾರೆ ನೋಡ್ರಿ. ಒಂದು ಪ್ರಶ್ನೆ 1 ಮಾರ್ಕ್ಸಿಂದು ಇಲ್ಲಿ ಅಂಕಗಳು ಹಾಕೋದು. ಇದು ನಿಮಗೆ ಸಂಬಂಧಿಸಿರೋದಲ್ಲ, ಇದು ಅವರಿಗೆ ಸಂಬಂಧಪಟ್ಟಿರುವಂಥದ್ದು, ಇಲಾಖೆಯವರಿಗೆ ಸಂಬಂಧಪಟ್ಟಿರುವಂಥದ್ದು. ನಾವು ಕೆಳಗಡೆ ಹೋಗೋದ ನಂತರ ಇಲ್ಲಿ ನೋಡ್ರಿ, A ವಿಭಾಗ, B ವಿಭಾಗ ಅಂತ ಇದೆ ನೋಡ್ರಿ. 2 ವಿಭಾಗಗಳನ್ನು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ನೋಡ್ರಿ, ಎಲ್ಲ ಪ್ರಶ್ನೆಗಳಿಗೆ ಈ ಪ್ರಶ್ನೆಗಳಿಗೆ ಸಹಿತ ಉತ್ತರ ಪುಸ್ತಕದಲ್ಲಿ 12 ಪ್ರಶ್ನೆಗಳು ಇರುತ್ತವೆ ಅಂತ ಕೇಳ್ತಾರೆ. ಎಲ್ಲ ಪ್ರಶ್ನೆಗಳಿಗೆ ಕಡ್ಡಾಯವಾಗಿ ಏನು ಮಾಡಬೇಕು, ನಾವು ಉತ್ತರಿಸಬೇಕಾಗಿರ್ತದೆ. ಅಷ್ಟು 150 ಅಂಕಗಳು. ಸಮಯ 1.5 ಗಂಟೆ. ಬನ್ನಿ 3ನೇ ಪಾಯಿಂಟಿಗೆ ಹೋಗೋಣ. ಪ್ರತಿ ಪ್ರಶ್ನೆ ಒಳಗೊಂಡ ಅಂಕಗಳು ಪ್ರಶ್ನೆಯ ಎದುರಿಗೆ ಸೂಚಿಸಲಾಗಿದೆ. ಪ್ರಶ್ನೆ ಪತ್ರಿಕೆಯಲ್ಲಿ ಸೂಚಿಸಿರುವ ಪದಗಳ ಮಿತಿಗಳ ಗಮನದಲ್ಲಿರಿಸಿಕೊಳ್ಳತಕ್ಕದ್ದು. ಅಂದ್ರೆ ಅವ್ರು ಎಷ್ಟು ಹೇಳಿರ್ತಾರೆ, 300 ಪದಗಳು ಮೀರದಿರಲಿ ಅಂದ್ರೆ 300 ಪದದೊಳಗೆ ನೀವು ಪ್ರಬಂಧವನ್ನು ಬರೀಬೇಕಲ್ಲಿ. ಇನ್ನು 5ನೇದು ಪಾಯಿಂಟ್ ನೋಡೋದಾದ್ರೆ, ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆ ಉತ್ತರ ಪುಸ್ತಕ ಆಯಾ ಪ್ರಶ್ನೆಗಳು ಒದಗಿಸಿರುವ ಜಾಗದಲ್ಲಿ ಮಾತ್ರ ಉತ್ತರವನ್ನು ಬರೀತಕ್ಕದ್ದು. ಅವ್ರೊಂದು ಬಾಕ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಬರಿಬೇಕು. ನೀವು ಮನ್ಸಿಗೆ ಬಂದಂಗೆ ಹೆಚ್ಚಿಗೆ ಬರ್ಕೋತ ಹೋಗ್ಬಾರ್ದು. ನಂತರ ನೋಡ್ರಿ, ಉತ್ತರ ಪುಸ್ತಕದಲ್ಲಿ ಯಾವ್ಯಾವ ಪುಟ ಭಾಗದಲ್ಲಿ ಖಾಲಿ ಬಿಟ್ಟಿರ್ತದೆ ಅಲ್ಲಿ ಸ್ಪಷ್ಟವಾಗಿ ಬರೆದು ಹಾಕಬೇಕು. ಅಕಸ್ಮಾತ್ ನೀವು ಎಷ್ಟು ಬರಿತೀರಪ್ಪ, ಒಂದು 15 ಪೇಜ್ ಬರಿತೀರ, ಉಳಿದಿರೋದು ಏನೈತಿಲ್ಲ ಅಲ್ಲಿ ನೀವು ಇಂಟು ಮಾರ್ಕನ್ನು ಹಾಕಬೇಕು ಅಂತ ಕೇಳ್ತಾರೆ. ನಂತರ ಸಂಕ್ಷಿಪ್ತ ಲೇಖನ ಇದ್ದಕ್ಕೆ ಒದಗಿಸಿದ ಸ್ಥಳದಲ್ಲಿ ಬರೆಯಲ್ಪಟ್ಟಬೇಕು. ಅಂದ್ರೆ ಅವ್ರು ಏನು ಕೊಟ್ಟಿರ್ತಾರೆ ಜಾಗ ಅಲ್ಲೇ ಬರೀಬೇಕು, ಬೇರೆ ಕಡೆ ಬರೀಬಾರ್ದು ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಪತ್ರ ಲೇಖನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಉತ್ತರಿಸುವಾಗ ಆ ಪ್ರಶ್ನೆಗೆ ನೀಡಿದ ಕಾಲ್ಪನಿಕ ಗೆ ಮತ್ತು ಇಂದ ಅಂದರೆ ಯಾರಿಗೆ ಇಂದ ವಿಳಾಸವನ್ನಷ್ಟೇ ಬಳಸಿ ಪತ್ರ ಬರೆಯಲು ಸೂಚಿಸಲಾಗಿದೆ. ಪ್ರಶ್ನೆಗಳಲ್ಲಿ ತಿಳಿಸಿದ ಹಾಗೆ ಅಭ್ಯರ್ಥಿಗಳು ಬೇರೆ ಯಾವುದೇ ಹೆಸರನ್ನಾಗಲಿ ವಿಳಾಸವನ್ನಾಗಲಿ ಸಹಿಯನ್ನಾಗಲಿ ಪತ್ರಲೇಖನದಲ್ಲಿ ಬರಿಬಾರ್ದು. ನಿಮ್ಮ ಸ್ವಂತ ವಿಳಾಸ ಆಗಿರ್ಬೋದು, ನಿಮ್ಮ ಹೆಸರನ್ನಾಗಿರ್ಬೋದು, ನಿಮ್ಮ ಫೋನ್ ನಂಬರ್ ಆಗಿರ್ಬೋದು, ನಿಮ್ಮ ಸಹಿಯನ್ನು ಈ ಪತ್ರಿಕೆಯಲ್ಲಿ ಬರಿಬಾರ್ದು ಅಂತ ಹೇಳ್ತಾರೆ. ನೀವು ಯಾರ್ದೋ ಒಬ್ರದ್ದು ಡೆಮೋ ತೊಗೊಂಡು ಬರಿಬೋದು, ಹೌದಾ? ಅವ್ರ ಮೇಲೆ ಕ್ರಮ ಕೈಗೊಳ್ಳಲಾಗ್ತದೆ ಅಂತ ಹೇಳ್ತಾರೆ. ಮತ್ತು ಅಭ್ಯರ್ಥಿಯ ರದ್ದುಗೊಳಿಸಲಾಗುವುದು. ಆಯೋಗ ತೆಗೆದುಕೊಳ್ಳೋ ಶಿಸ್ತು ಅಭ್ಯರ್ಥಿ ಒಳಗೊಂಡು. ಇದು ಆಲ್ರೆಡಿ 1-2 ಸರಿ ಆಗೈತಿ ಈಗ. ಅರ್ಥ ಆಯ್ತು ರೀ? ಹಾಗಾದ್ರೆ ಬನ್ನಿ ನೋಡ್ರಿ, ಮೊದಲನೇ ಪ್ರಶ್ನೆ ಹೇಗಿದೆ, ಕೆಳಗಿನ ವಿಷಯಗಳನ್ನು ಕುರಿತು 300 ಪದಗಳಿಗೆ ಮೀರದಂತೆ ಪ್ರಬಂಧವನ್ನು ರಚಿಸಿ ಅಂತ ಕೇಳಿದ್ದಾರೆ. ಏನಿದು? ರೈತರ ಸಮಸ್ಯೆ. ರೈತರ ಸಮಸ್ಯೆ ನೋಡ್ರಿ, ರೈತರ ಸಮಸ್ಯೆ ಹಾಕ್ತೀರಿ. ಇಲ್ಲಿ ನೀವೇನು ಮಾಡಬೇಕು, ಪೀಠಿಕೆ ಅಂತ ಸ್ಟಾರ್ಟ್ ಮಾಡಬೇಕು. ಪೀಠಿಕೆ ಅಂತ ಸ್ಟಾರ್ಟ್ ಮಾಡಿ ಹಿಂಗೆ ಗೆರೆ ಹೊಡೆದು ಇಲ್ಲಿ ಶುರು ಮಾಡಬೇಕು. ರೈತರ ಸಮಸ್ಯೆಗಳೇನು? ಆಲ್ಮೋಸ್ಟ್ ಆಲ್ ರೈತರ ಮಕ್ಕಳೇ ಇರ್ತೀರಿ. ನಿಮ್ಮ ಕರೆಂಟಿನ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಮಳೆ ಆಗದೆ ಇರಬಹುದು, ಬೆಳೆ ಹಾನಿ ಆಗಿರುವಂಥದ್ದು, ಇವುಗಳ ಬಗ್ಗೆ ರೈತರ ಸಮಸ್ಯೆಗಳನ್ನು ಒಂದೊಂದು ಪಟ್ಟಿ ಮಾಡ್ತಾ ಬರಬೇಕು. ನಂತರ ಪೀಠಿಕೆ ಹಾಕಿ ಒಂದು 4 ಲೈನನ್ನು ಬರಿತೀರಿ. ಅದಾದಮೇಲೆ ವಿಷಯ ವಿಶ್ಲೇಷಣೆ ಅಂತ ಬರೀಬೇಕು. ವಿಷಯ ವಿಶ್ಲೇಷಣೆ ಆದ ನಂತರ ಲಾಸ್ಟಿಗೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಉಪಸಂಹಾರ ಅಂತ ಬರಿಬೇಕು. ಉಪಸಂಹಾರ ನೋಡಿ, ಉಪಸಂಹಾರದಲ್ಲಿ ಏನು ಬರಿಬೇಕು? ಟೋಟಲ್ ಆಗಿ ಏನು ಪ್ರಬಂಧ ಬರೆದ್ರಲ್ಲ, ಈ ಪ್ರಬಂಧ ಬರೋದ್ರಲ್ಲಿ ನಿಮ್ಮ ಒಪಿನಿಯನ್ ಏನು, ನಿಮ್ಮ ಅಭಿಪ್ರಾಯ ಏನು, ಸರ್ಕಾರಕ್ಕೆ ಹೇಳ್ತಿರೋ ಅಥವಾ ಸಮಸ್ಯೆಗಳಿಗೆ ಪರಿಹಾರ ಏನು ಹೇಳ್ತಿರೋ ಅಂತಕ್ಕಂಥದ್ದನ್ನು ಒಂದು 5 ಲೈನಲ್ಲಿ ನೀವೇನು ಮಾಡಬೇಕು, ಒಪಿನಿಯನ್ನ ಬರಿಬೇಕಾಗ್ತದೆ. ಸೊ 3 ಪೇಜನ್ನು ಕೊಡಲಾಗಿದೆ. ಸೊ ನಿಮ್ದು ಎಷ್ಟಾಗುತ್ತೆ, 2 ಪೇಜಲ್ಲಿ ಬರೆದ್ರು ಉಳಿದ ಪೇಜನ್ನು ನೀವೇನು ಮಾಡಬೇಕು, ಇಂಟು ಮಾರ್ಕನ್ನು ಹಾಕಿಬಿಡ್ಬೇಕು. ನಿಮ್ದು ಇಲ್ಲಿ ಮುಗಿತಪ್ಪ, ನನಗಿಲ್ಲಿ ಆಗಲ್ಲ, ಇಲ್ಲಿ ಅಲ್ಲೇ 3 ಪೇಜ್ನಾಗ ಆಯಿತು ಅಂದರೆ ಈ ಮಾರ್ಕ್ ಇಲ್ಲಿ ಇಂಟು ಮಾರ್ಕನ್ನು ಹಾಕಬೇಕಾಗ್ತದೆ. ಈ ಅವ್ರು ಏನು ಕೊಟ್ಟಿರ್ತಾರಲ್ಲ ಇದೇ ಮಾರ್ಜಿನಲ್ಲೇ ಬರಿಬೇಕು ನೀವು. ಇದ್ರಿ ಹೊರಗಡೆ ಬರಿಬಾರ್ದು, ಇಲ್ಲಿ 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 ಬರಿಬಾರ್ದು, ಇಲ್ಲಿ ಇಲ್ಲಿ ಎಲ್ಲಿ ಬರಿಬಾರ್ದು. ಅಲ್ಲಿ ಬರೆದ್ರೆ ನಿಮ್ಗೆ ಚೆಕ್ ಆಗಲ್ಲ. ನಂತರ ನೋಡ್ರಿ, ಒಂದು ಕೊಟ್ಟಿರ್ತಾರೆ ಇಲ್ಲಿ, ಕೆಳಗಿನ ಗದ್ಯವನ್ನು ಗಮನವಿಟ್ಟು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಡ್ತಾರೆ. ಇದು 25 ಮಾರ್ಕ್ಸಿನ ಅಂಕ. ಸೊ ಇಲ್ಲಿ ಏನು ಮಾಡ್ತಾರೆ, ಒಂದು ಪ್ಯಾಸೇಜನ್ನು ನೀಡಲಾಗಿದೆ. ಈ ಪ್ಯಾಸೇಜನ್ನು ಸಂಪೂರ್ಣವಾಗಿ ನೀವು ಓದಬೇಕು.
ಅಲ್ಲಿ ಕೆಳಗಡೆ ಪ್ರಶ್ನೆಗಳನ್ನು ಕೊಟ್ಟಿರುವಂಥದ್ದು. ಪರಿಷತ್ತಿನ ಸಂಘಟಕರಿಗೆ ಗಂಗೂಬಾಯಿ ಹಾನಗಲ್ ರವರ ಬಗ್ಗೆ ಇದ್ದ ಸಂದೇಹವೇನು ಅಂತ ಕೊಟ್ಟಿರ್ತಾರೆ. ಈ ಪ್ಯಾಸೇಜನ್ನು ನೀವು ಓದಿರಿ ಅಂದರೆ ಇಲ್ಲ ಗೊತ್ತಾಗ್ಬಿಡ್ತೈತೆ. ಅಲ್ಲಿ ನೀವು ಏನು ಮಾಡ್ತೀರಿ, ಉತ್ತರವನ್ನು ಬರಿಬೇಕಾಗ್ತದೆ. ಎಷ್ಟು ನೀಟಾಗಿ ಬರಿತೀರೋ ಅಷ್ಟು ನಿಮಗೆ ಮಾರ್ಕ್ಸು ಸಿಗುವಂಥದ್ದು. ಹೌದಾ? ಬಿ, ಇಲ್ಲಿ ಕೂಡ ನೀವು ಅದೇ ಉತ್ತರವನ್ನು ಬರೀಬೇಕು. ಸಿ ಯಲ್ಲಿ ಕೂಡ ಉತ್ತರವನ್ನು ಬರೀಬೇಕು. ಡಿ ಯಲ್ಲಿ ಕೂಡ ಇದು ಪ್ಯಾಸೇಜ್ ಉತ್ತರನೇ. ಆಮೇಲೆ ಇದು ಕೂಡ ಪ್ಯಾಸೇಜ್ ಉತ್ತರ. ನಂತರ ಇಲ್ಲೊಂದು ಬಂದಿದೆ ನೋಡಿ, ಇಲ್ಲಿ ಸಂಕ್ಷಿಪ್ತ ಲೇಖನ ಚಿಕ್ಕದು ಮಾಡಿ ಬರೆಯೋದು ಅಂದರೆ 100 ಶಬ್ದಗಳಿಗೆ ಮೀರದಂತೆ ಕೆಳಗಿನ ಗದ್ಯವನ್ನು ಸಾರಾಂಶವನ್ನು ನಿಮ್ಮ ಸ್ವಂತ ಮಾತುಗಳಲ್ಲಿ ಬರೆಯಿರಿ. ಸೊ ಇದನ್ನ ಹೆಂಗೆ ಮಾಡೋದ್ರಿ ಅಂತಂದ್ರೆ, ಇದು ದೊಡ್ಡದಾಗೈತೆ. ಯುದ್ಧಗಳು ಮನುಷ್ಯನ ಅಸಹ್ಯದ ಪ್ರತೀಕ. ಎಲ್ಲವನ್ನ ಓದ್ರಿ. ಎಲ್ಲವನ್ನು ಓದಿದ ತಕ್ಷಣ ನಿಮಗೆ ಒಂದು ಸ್ಟೋರಿ ಬರುತ್ತೆ. ಆ ಸ್ಟೋರಿಯನ್ನು ಏನು ಮಾಡೋದು, ಬರೆಯುವಂಥದ್ದು. ಚಿಕ್ಕದಾಗಿ ಬರೀದು. ಅದು ನೋಡ್ರಿ, ಇಲ್ಲಿ ಇದೊಂದು ಎಲ್ಲ ಓದಿದ ತಕ್ಷಣ ನಿಮಗೊಂದು ಶೀರ್ಷಿಕೆ ಬರ್ತೈತೆ. ಏನಿರ್ತೈತೆ, ಮಾನವನ ದುರಂಕಾರಕ್ಕೆ ಯುದ್ಧಗಳು ಕಾರಣ. ಶೀರ್ಷಿಕೆ ಇಲ್ಲೇನಾಗ್ತೀರಿ, ಮಾನವನ ದುರಂಕಾರಕ್ಕೆ ಮನುಕುಲ ನಾಶ ಅಥವಾ ಯುದ್ಧಗಳು ಕಾರಣವಾಗ್ತವೆ ಅಂತ ಹಾಕ್ತೀರಿ. ಆನಂತರ ಇಲ್ಲಿ ಆ ಸಂಕ್ಷಿಪ್ತ ಮಾಡಿ ಬರೆಯುವಂಥದ್ದು ಮಾನವ ಸ್ವಾರ್ಥಿಯಾಗಿದ್ದ. ಇಲ್ಲಿ ನೋಡ್ರಿ, ಮಾನವ ಸ್ವಾರ್ಥಿಯಾಗಿದ್ದಾನೆ. ಈ ರೀತಿ ಬರಿತಾ ನೀವು ಏನು ಮಾಡಬೇಕು, ಹೋಗ್ಬೇಕು. ಇದೇ ಬಾಕ್ಸಲ್ಲಿ ಹಿಂಗೆ ಬರಿತಾ ಹೋಗ್ಬೇಕು. ಈ ಬಾಕ್ಸ್ ತುಂಬಾರ್ದು. ಇಷ್ಟರೊಳಗೆ ನೀವು ಬರಿಬೇಕು. ಆಮೇಲೆ ಇಲ್ಲಿ ಬಳಸಿರ್ತಕ್ಕಂಥ ಎಷ್ಟು ಪದಗಳನ್ನು ಬಳಸಿದ್ರಿ ಅಂತ ಹೇಳಿ ಈಗ ನಾವೊಂದು ಹೇಳ್ತೀನಿ. 120 ಪದಗಳನ್ನು ನಾ ಬಳಸಿದ್ದೀನಿ ಅಂತ ಇಲ್ಲಿ ಕೆಳಗಡೆ ನೀವು ಅಲ್ಲಿ ಬರಿಬೇಕು. ಉದಾಹರಣೆ ಹೇಳ್ತಾ ಇದ್ದೀನಿ. ಹೌದಾ? ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಬರಿಬೇಕು. ಸಂಕ್ಷಿಪ್ತ ಮಾಡಿ ಬರೆಯುವಂಥದ್ದು. ಆನಂತರ ಇಲ್ಲಿ ನೋಡ್ರಿ, ಇಲ್ಲಿ ಈ ಕೆಳಗಿನ ಗದ್ಯ ಭಾಗವನ್ನು ಕನ್ನಡಕ್ಕೆ ಭಾಷಾಂತರಿಸಿ. PSI ಇದ್ದವ್ರಿಗೆ ಕೊಡ್ತಾರಲ್ಲ, ಅದೇ ರೀತಿ ಕೊಟ್ಟಿರ್ತಾರೆ ನೋಡ್ರಿ. ಸೆಂಟೆನ್ಸ್ ಈಸ್ ಅ ಡೆವಲಪಿಂಗ್ ಡೇ ಬೈ ಡೇ. ಅಲ್ಲ, ಸೈನ್ಸ್ ಈಸ್ ಅ ಡೆವಲಪಿಂಗ್ ಡೇ ಬೈ ಡೇ ಅಂದರೆ ವಿಜ್ಞಾನವು ದಿನದಿಂದ ದಿನಕ್ಕೆ ಏನು ಮಾಡ್ತೈತೆ, ಬೆಳೀತಾ ಇದೆ, ಬೆಳವಣಿಗೆ ಹೊಂದ್ತಾ ಇದೆ. ಸೊ ಇದನ್ನ ಏನು ಮಾಡ್ಬೇಕು, ನೀವು ಕನ್ನಡಕ್ಕೆ ಅನುವಾದ ಮಾಡಿ ಬರೆಯುವಂಥದ್ದು. ಇಲ್ಲಿ ಬರಿತಾ ಹೋಗ್ಬೇಕು ನೀವು, ಕನ್ನಡದೊಳಗೆ ಅದನ್ನು ಬರಿತಾ ಹೋಗ್ಬೇಕು. ಅದನ್ನು ಈಸಿ ಆಗಿರ್ತೈತೆ, ನೀವು ಓದಿರೋ ನಿಮಗೆ ಅರ್ಥ ಆಗಿಬಿಡ್ತೈತೆ. ಇಲ್ಲಿ ಬರಿತಾ ಹೋಗ್ತೀರಾ. ಇನ್ನು ನಂತರ ಇಲ್ಲಿ ಪತ್ರಲೇಖನ ಕೊಟ್ಟಿದ್ದಾರೆ. ಈ ಪತ್ರಲೇಖನವನ್ನು ನೋಡ್ರಿ, ಇಲ್ಲಿ ಯಾರಿಗೆ ಬರಿಬೇಕು ಅಂತ ಕೊಟ್ಟಿರ್ತಾರೆ ನೋಡ್ರಿ. ಇಲ್ಲಿ ಉದಾಹರಣೆ ಬರೀಬೇಕಂದ್ರೆ ಇಂದ ಹೌದ್ರಿ, ಯಾರಿಗೆ ನಿಮ್ಮ ವಿಳಾಸ ಬರೀರಿ. ಸೊ ನಾ ಏನು ಮಾಡ್ತೀನಿ, ರಮೇಶ್ ಬೆಳಗಾವಿ ಅಂತ ಬರ್ದು. ಸೊ ಇದು ನಮ್ಮದು ಇಂದ ಆಯಿತು. ಯಾರಿಗೆ, ಟು ಅಥವಾ ಗೆ ಅಂತ ಬರೀಬೇಕು ನೀವು. ಗೆ ಅಂತ ಇಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ಮ್ಯಾಟ್ರ್ ಕೊಟ್ಟಿದ್ದಾರೆ ನೋಡ್ರಿ. ಯಾರಿಗೆ ಕೊಟ್ಟಿದ್ದಾರೆ, ನಿಮ್ಮ ಬಡಾವಣೆಯಲ್ಲಿ ವಿದ್ಯುತ್ ಸಮಸ್ಯೆಯನ್ನು ಕುರಿತು ಕಾರ್ಯನಿರ್ವಾಹಕ ಅಭಿಯಂತರು ವಿದ್ಯುತ್ ಸರಬರಾಜು ನಿಗಮ ಬೆಂಗಳೂರಿವರೆಗೆ ಪತ್ರ ಬರೆಯೋದು. ಗೆ ಅಂತ ಬರೀರಿ. ಗೆ ಅಂತ ಬರೋದು ಏನಂತ ಬರೀಬೇಕು, ಈಗ ಇಂದ ಅಂತ ಬರೆದ್ರಿ. ಇಂದ ಆಯ್ತಾ, ಇಲ್ಲಿಂದ ಆಯ್ತಾ, ಇಲ್ಲ ಇಂದ ಇಲ್ಲಿ ಸೊ ನಿಮ್ದು ಅಡ್ರೆಸ್ ಬರ್ದು ಇಲ್ಲಿಗೆ ಬರೀದು. ಕಾರ್ಯನಿರ್ವಾಹಕ ಅಭಿಯಂತರು ಬೆಂಗಳೂರು ಅಂತ ಬರಿಬೇಕಿಲ್ಲಿ. ಆಮೇಲೆ ಇಲ್ಲಿ ಮಾನ್ಯರೇ ಅಂತ ಬರಿಬೇಕು. ಮಾನ್ಯರೇ ಅಂತ ಅಷ್ಟು ಡಾಟ್ ಕೊಡಬೇಕು. ನಂತರ ಇಲ್ಲಿ ವಿಷಯ ಅಂತ ಬರಿಬೇಕು ರೀ. ವಿಷಯ ಅಂತ ಬರೆದ್ರಿ. ವಿಷಯ ಅವ್ರು ಏನು ಕೊಟ್ಟಿರ್ತಾರಲ್ಲ ಅದನ್ನೇ ಅಲ್ಲಿ ಬರೆದು ಮಾಡ್ರಿ. ಅದ್ರ ಬಗ್ಗೆ ಕ್ರಮ ಕೈಗೊಳ್ರಿ ಅಂತ ಹೇಳಿ ನೀವು ಒಂದು ಲೆಟ್ರ್ ಬರೆದು ಇಂತಿ ನಿಮ್ಮ ಅಂತೇಳಿ ಕೆಳಗಡೆ ಬರೆದು ಕಲಾಸ್. ನೀವು ಅದನ್ನ ಅಷ್ಟು ಮಾಡಿದ್ರಿ ಅಂತಂದ್ರೆ ಅಲ್ಲಿಗೆ ಅದು ಕವರ್ ಆಗ್ತದೆ. 5 ಮಾರ್ಕ್ಸ್ ಬರುವಂಥದ್ದು. ಇನ್ನು ಗಾದೆ ಮಾತುಗಳ ಅರ್ಥಾನುಸಾರವಾಗಿ ವಿವರಿಸಿ ಅಂತ ಕೊಟ್ಟಿರ್ತಾರೆ. ಕುಳಿತು ಉಣ್ಣವನಿಗೆ ಕುಡಿಕ ಹಣ್ಣು ಸಾಲದು. ಅಂದ್ರೆ ಎಷ್ಟು ಆಸ್ತಿ ಇದ್ರೂ ಕೂಡ ನೀವು ಮನೆಯಲ್ಲಿ ಕೂತು ತಿಂದರೆ ಏನು ಮಾಡೋದಿಲ್ಲ, ಅದು ಸಾಲೋದಿಲ್ಲ ಅನ್ನತಕ್ಕಂಥದ್ರ ಬಗ್ಗೆ ನೀವೇನು ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಿ ಬರಿಬೇಕು. ಎಲ್ಲ ಈಸಿ ಇರೋದು. ದೇಶ ಸುತ್ತು ಕೋಶ ಓದು ಅಂದರೆ ಮನೆಯಲ್ಲಿ ಕೂತ್ಕೊಂಡ್ರೆ ಏನೋ ಗೊತ್ತಾಗಿಲ್ಲ. ಇಲ್ಲ ದೇಶ ಸುತ್ತಿ ನೋಡಿ ಅನುಭವ ಪಡೆಯೋದು. ಇಲ್ಲ ಅಂತಂದ್ರೆ ಕೋಶ ಅಂದರೆ ಪುಸ್ತಕಗಳನ್ನು ಓದಿ ನೀವೇನು ಮಾಡಬೇಕಾಗತ್ತೆ, ಅನುಭವಗಳನ್ನು ಪಡೆಯುವಂಥದ್ದು ಆಗಿರಬೇಕು. ಇದ್ರ ಬಗ್ಗೆ ನೀವು ಪ್ರಬಂಧವನ್ನು ಬರಿಬೇಕು. ಈ ಪ್ರಬಂಧಗಳು ಹೆಂಗೆ ಬರಿಬೇಕು ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದ್ದಾವೆ. ನೀವು ವಿಡಿಯೋವನ್ನು ಹಿಂದ್ಗಡೆ ಹೋಗಿ ಚೆಕ್ ಮಾಡಿದರೆ, ಒಂದು 2 ವರ್ಷದ ಹಿಂದ್ಗಡೆ ನಾನು ಹಾಕಿದ್ದೀನಿ. ಅಲ್ಲಿ ಹೋಗಿ ಚೆಕ್ ಮಾಡಿರಿ. ನಾನು ಬರೆದಿರೋದೇ ಹಾಕಿದ್ದೀನಿ ಅದರಲ್ಲಿ. ಶಾರ್ಟ್ ವಿಡಿಯೋಲ್ಲಿ ಬರ್ತು ನೋಡ್ರಿ, ಅಲ್ಲಿ ಚೆಕ್ ಮಾಡಿ. ಮೊರೆ ಹೋಗು ಅಂತಂದರೆ ಇದನ್ನು ಕೊಟ್ಟಿದ್ದಾರೆ. ನುಡಿಗಟ್ಟಿನ ಅರ್ಥವನ್ನು ವಿವರಿಸಿ ನಿಮ್ಮ ಸ್ವಂತ ವಾಕ್ಯದಲ್ಲಿ ವಿವರಿಸೋದು. ನೋಡ್ರಿ, ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ನನಗೆ ಸರ್ಕಾರಿ ಉದ್ಯೋಗ ದೊರೆಯಲಿಲ್ಲ. ಹಾಗಾಗಿ ನಾನು ದೇವರ ಮೊರೆ ಹೋಗಿ ಪ್ರಾರ್ಥಿಸಲು ತೊಡಗಿದ್ದೇನೆ.
ನುಡಿಗಟ್ಟಿನ ಅರ್ಥ ಮೊರೆ ಹೋಗುವಂತಂದ್ರೆ ದೇವರಲ್ಲಿ ಬೇಡಿಕೊಳ್ಳೋದು, ಆ ದೇವರಲ್ಲಿ ಅಥವಾ ಮೊರೆ ಹೋಗು ಅಂದರೆ ನಿನ್ನ ಕೈಲೇ ಆಗದೆ ಇರೋದಕ್ಕೆ ನನ್ನ ತಂದೆ ಮೊರೆ ಹೋದೆ. ಹೌದಾ? ಒಂದು ಮರದಲ್ಲಿ ಹಣ್ಣಿತ್ತು, ಅದು ನನಗೆ ಕಿತ್ತುಕೊಳ್ಳಲು ಸಾಧ್ಯವಾಗಲಿಲ್ಲ, ಹಾಗಾಗಿ ನಮ್ಮ ತಂದೆ ನಮಗಿನ್ನ ಏನಿರ್ತಾರೆ, ಹೈಟ್ ಇರ್ತಾರೆ ಅಥವಾ ಬಲಿಷ್ಠ ಇರ್ತಾರೆ, ಅವ್ರಿಗೆ ಹೇಳಿದೆ, ನಮ್ಮ ತಂದೆ ಮೊರೆ ಹೋದ ಅವರು ಹಣ್ಣನ್ನು ಕೊಟ್ಟರು. ಸೊ ಈ ರೀತಿ. ಇನ್ನು ಕಾಲಿಗೆ ಬುದ್ಧಿ ಹೇಳುವಂತಂದ್ರೆ ಓಡಿ ಹೋಗುವಂಥದ್ದು ಅರ್ಥ ಆಗುತ್ತೆ. ಇನ್ನು ನೋಡ್ರಿ, ಇಲ್ಲಿ ಕೇಳ್ಕೊಟ್ರೆ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಡ್ತಾನೆ. ಕನ್ನಡದ ಮೊದಲ ಶಾಸನ ಯಾವುದು ಅಂತಂದ್ರೆ ಹಲ್ಮಿಡಿ ಶಾಸನ, ಕಲಾಶ್. ಇಷ್ಟು ಬರೆದ್ರೆ ಮುಗಿದೋಯ್ತು. ಹರಿಹರನ ಬರೆದ ಕಾವ್ಯದ ಹೆಸರೇನು ಅಂತ ಕೇಳಿದ್ದಾರೆ. ಅಕ್ಕ ಮಾದೇವಿಯ ಅಂಕಿತ ನಾಮ ಚನ್ನ ಮಲ್ಲಿಕಾರ್ಜುನ. ಇಷ್ಟು ಬರೆದ್ರಿ ಅಂತಂದ್ರೆ ಮುಗಿದೋಯ್ತು ರೀ, ಚನ್ನ ಮಲ್ಲಿಕಾರ್ಜುನ ಅಂತೇಳಿ. ಓಕೆ. ನಂತರ ನೋಡ್ರಿ, ದರಾ ಬೇಂದ್ರೆ ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು? ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಆಮೇಲೆ ತತ್ಸಮ ತದ್ಭವಗಳ ಕೇಳಿದರೆ ವಿದ್ಯೆ ಆಗುತ್ತೆ, ತ್ಯಾಗ ಆಗುತ್ತೆ, ಬ್ರಹ್ಮ ಯಾತ್ರೆ. ತತ್ಸಮ ತದ್ಭವಗಳು ನೋಡ್ಕೊಳ್ರಿ. ಓಕೆ. ಸಹಸ್ರ ಕೇಳಿದ್ದಾರೆ. ನಂತರ ಕೇಳಿದ್ದಾರೆ, ಇಲ್ಲಿ ಕೆಳಗಿನವುಗಳಿಗೆ ಬಿಡಿಸಿ ಬರೆಯಿರಿ ಅಂತ ಕೇಳಿದ್ರೆ, ಅಲ್ಲಿ ಗೊಯ್ಯದೆ, ಬೆಟ್ಟ ಅದಿಕ್ ತಾವರೆ, ಬೆಟ್ಟದಾವರೆ, ಬಿಡಿಸಿ ಬರೆಯೋದು. ಕಡೆಗಣ್ಣು, ಶಿವವಾಸ, ಮುಂಬಾಗಿಲು, ಇವು ಬಿಡಿಸಿ ಬರೆಯುವಂಥದ್ದು. ಇನ್ನು ಸಂಕುಲ ಇದರ ಅರ್ಥ ಬರೆಯುವುದು, ರವ ಇದರ ಅರ್ಥ ಬರೆಯಿ ಅಂತ ಕೇಳಿದ್ದಾರೆ, ಕಡಲು ಇದರ ಅರ್ಥ ಬರೆಯಿರಿ, ವದನ ಈ ರೀತಿ ಆಗಿರುವಂಥದ್ದು. ಇನ್ನು ದಕ್ಷೆ ಬರಿ ಅಂತ ಹೇಳಿದ್ದಾರೆ. ನೋಡ್ರಿ, ಲಾಸ್ಟ್ ಇದು 5 ಮಾರ್ಕ್ಸಿನ, ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ಸ್. ವಿರುದ್ಧಾರ್ಥಕ ಪದಗಳು: ಉನ್ನತ, ಅವನತಿ, ಪುರಾತನ, ಆಧುನಿಕ, ಉತ್ಸಾಹ, ನಿರುತ್ಸಾಹ, ವೀರ. ಸೊ ಹಿಂಗೆ ಬರಿಬೇಕು. ಪ್ರಶುಭ್ರ. ಇವನ್ನೆಲ್ಲ ಬರೆದ್ರಿ ಅಂತಂದ್ರೆ ನಿಮಗೆ 150 ಮಾರ್ಕ್ಸಿಗೆ ನೀವು 150 ಮಾರ್ಕ್ಸ್ಗೆ ತೆಗಿಬೇಕಾದ್ರೆ ಎಷ್ಟು ರೀ? 50 ಮಾರ್ಕ್ಸ್ ತೆಗೆದ್ರೆ ನೀವು ಎಲಿಜಿಬಲ್ ಆಗ್ತೀರಾ. ನೀವು ಎಲಿಜಿಬಲ್ ಆದರೆ ನಿಮಗೆ KPSC ಅವರು ಏನು ಮಾಡ್ತಾರೆ, ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ. ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಪ್ರತಿ KPSCಯಲ್ಲಿ ಯಾವುದೇ ಎಕ್ಸಾಮ್ ಕರೆದ್ರು ನೀವು ಅಪ್ಲೈ ಮಾಡಿದ್ರೆ ಆ ಕಡ್ಡಾಯ ಕನ್ನಡ ಸರ್ಟಿಫಿಕೇಟ್ ಕೊಟ್ರಿ ಅಂತಂದ್ರೆ ತಗೊಳ್ಳೋದು. ಮುಗೀತು ಅಲ್ಲಿಗೆ. ನೀವು ಕಡ್ಡಾಯ ಕನ್ನಡ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇರಲ್ಲ. ಬಟ್ KEA ಡಿಪಾರ್ಟ್ಮೆಂಟಲ್ಲಿ ನೀವು ಎಕ್ಸಾಮ್ ಬರೆಯಾಕತ್ತಿದ್ರಿ ಅಂತಂದ್ರೆ ಪ್ರತಿ ಎಕ್ಸಾಮ್ಗೂ ಅಲ್ಲಿ ಕಡ್ಡಾಯ ಕನ್ನಡ ಎಕ್ಸಾಮ್ ಬರೀಲೇಬೇಕಾಗ್ತದೆ. ಅವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಟಿಫಿಕೇಟನ್ನು ಅವರು ಕೊಡೋದಿಲ್ಲ. ಈ KE ಡಿಪಾರ್ಟ್ಮೆಂಟ್ದವ್ರು ಮಲ್ಟಿಪಲ್ ಚಾಯ್ಸ್ ಇರ್ತದೆ. ಯೂಸ್ಲಿ ಏನಿರ್ತದೆ KPSCಯಲ್ಲಿ ರಿಟರ್ನ್ ಎಕ್ಸಾಮ್ ಇರುವಂಥದ್ದು. ತಮಗೆ ಐ ಹೋಪ್ ಇದು ಅರ್ಥ ಆಯಿತು ಅಂತ ಭಾವಿಸ್ತಾನೆ. ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ ಸಮಯ ನಮಗೆ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ 1000 ಸಬ್ಸ್ಕ್ರೈಬ್ ಆದ ತಕ್ಷಣ ನಾವು ಇಂಗ್ಲೀಷ್ ಕ್ಲಾಸನ್ನು ಇಲ್ಲಿ ಹೇಳೋದಕ್ಕೆ ಪ್ರಾರಂಭಿಸ್ತೀವಿ. ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡೋದರ ಮೂಲಕ ನಮಗೆ